ಹೇಳಿ ಹೋಗೋ ಕಾರಣ ಓದಾಯ್ತಾ? ಅದೇ ಥರದೊಂದಿಷ್ಟು ಲವ್ ಸ್ಟೋರಿ ಓದಬೇಕು ಅಂತ ಆಸೆನಾ? ಯಾವುದು ಅಂತ ಗೊತ್ತಾಗ್ತಾ ಇಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಒಂದಿಷ್ಟು ಚಂದದ ಲವ್ ಸ್ಟೋರಿಗಳನ್ನು ಸಜೆಸ್ಟ್ ಮಾಡ್ತೀನಿ. ಫಸ್ಟಿಗೆ ಮೈ ಆಲ್ ಟೈಮ್ ಫೇವ್ರೇಟ್ ಪ್ರಿಯೆ ಚಾರುಶೀಲೆ, ನಾಗರಾಜ್ ವತ್ಸಾರೆ ಸರ್ ಅವ್ರದ್ದು ಚಂದ ಪಬ್ಲಿಕೇಶನ್ ಇಂದ ಪ್ರಕಟ ಆಗಿದೆ. ಪುರಿಯ ಜಗನ್ನಾಥದಲ್ಲಿ ಒಂದು ರಾತ್ರಿ ಅಂದ್ರೆ 24 ಗಂಟೆಯಲ್ಲಿ ನಡೆಯುವಂತ ಒಂದು ಚಂದದ ಪ್ರೇಮ ಕಥೆ. ಓದಿದ್ರೆ ಒಂಥರ ಸಖತ್ ಹ್ಯಾಂಗ್ ಓವರ್ ಕೊಡುವಂತ ಪುಸ್ತಕ. ನೀವೇ ಒಂದು ಸಲ ಪುರಿ ಸುತ್ತಮುತ್ತಲು ಓಡಾಡಿದಿರೇನೋ ಅನ್ನಷ್ಟು ಪ್ರಭಾವ ಬೀರುವಂತ ಪುಸ್ತಕ. ಒಳ್ಳೆ ಲವ್ ಸ್ಟೋರಿ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್, ಈ ಕನ್ನಡ ಸಾಹಿತ್ಯ ಲೋಕದಲ್ಲೇ ಎವರ್ ಗ್ರೀನ್ ಲವ್ ಸ್ಟೋರಿ ಅಂತ ಕರೆಸ್ಕೊಳ್ಳುವಂತಹ ದೂರ ಸರಿದವರು SL ಭೈರಪ್ಪ ಸರ್ ಬರೆದಂತಹ ಪುಸ್ತಕ. ಇದು ತುಂಬಾ ಕಾಲದಿಂದ ಒಳ್ಳೆಯ ಲವ್ ಸ್ಟೋರಿ ಅನ್ನೋಂಥ ಪಟ್ಟನ್ನ ಪಡೆದಂತ ಪುಸ್ತಕ. ಈ ಪುಸ್ತಕವನ್ನ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಾನ್ ನೆಕ್ಸ್ಟ್ ಹೇಳುವಂಥದ್ದು ಈಗಿನ ಯುವ ಲೇಖಕರು ಬರೆದಂತಹ ಲವ್ ಸ್ಟೋರಿಗಳು. ಅದರಲ್ಲಿ ಫಸ್ಟ್ ಬರೋದು ಮೈ ಫೇವ್ರೆಟ್ ಅವಳು, ಅರ್ಜುನ್ ದೇವಲ್ಗೆರೆ ಅವರ ಅವಳು. ಅವರ ನಿರೂಪಣೆ ನಂಗೆ ತುಂಬಾ ಇಷ್ಟ ಆಗುತ್ತೆ, ಅವರ ರಿಸರ್ಚ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಅವರು ಬರೆದಂತ ಬರವಣಿಗೆ ನಂಗೆ ತುಂಬಾ ಇಷ್ಟ. ಯಾರ್ಯಾರಿಗೆ ಲವ್ ಸ್ಟೋರಿಗಳು ಇಷ್ಟ ಆಗುತ್ತಾ ಅಥವಾ ಲವ್ ಫೇಲ್ಯೂರ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಾ ಇರ್ತಾರ, ಅವರು ಈ ಪುಸ್ತಕವನ್ನ ಓದ್ಬೇಕು. ನೆಕ್ಸ್ಟ್ ನಾನು ಹೇಳುವಂತ ಲವ್ ಸ್ಟೋರಿ ಅಂದ್ರೆ, ಇದು ಲವ್ ಸ್ಟೋರಿಯ ಜೊತೆಗೆ ಒಂಥರ ಫನ್ನಿ ಆಗಿರುವಂತ ಪುಸ್ತಕ. ಅದ್ಯಾವ್ದಂದ್ರೆ ಮಧು ವಯ್ಯಣ್ಣವರ ಕನಸೆ ಕಾಡು ಮಲ್ಲಿಗೆ. ನವೋದಯದ ಶಾಲೆಯೊಂದರಲ್ಲಿ ಅರಳಿದಂತಹ ಪ್ರೇಮ ಕಥೆ. ಅದರ ಭಾಷೆ, ಅದರ ನಿರೂಪಣೆ ಎಷ್ಟೋ ಸಲ ಓದುವಾಗ ನಕ್ಕು ಸಾಕಾಗಬೇಕು ಅಂತಹ ಚಂದದ ಪ್ರೇಮ ಕಥೆ ಇದು. ಹೊಸ ಓದುಗರು ಯಾರು ಇದ್ರೆ ಈ ಪುಸ್ತಕವನ್ನು ಟ್ರೈ ಮಾಡಬಹುದು. ಅವರೇ ಬರೆದಂತ ರೀಸೆಂಟ್ ಆಗಿ ಬರೆದಂತ ಇನ್ನೊಂದು ಪುಸ್ತಕ ಅಂದ್ರೆ ಇಂತಿ ಪೂರ್ವಿ, ಇದು ಕೂಡ ಚೆನ್ನಾಗಿದೆ. ಇದು ಎರಡೂ ಪುಸ್ತಕವನ್ನ ಹೊಸ ಲವ್ ಸ್ಟೋರಿ ಓದಬೇಕು ಅಂತ ಆಸೆ ಪಡೋರು ಓದಬಹುದು. ತುಂಬಾ ರೀಸೆಂಟ್ ಆಗಿ ರಿಲೀಸ್ ಆಗಿ ನಾನು ಓದಿ ಇಷ್ಟಪಟ್ಟಂತ ಪುಸ್ತಕ ಅಂದ್ರೆ ಸಪ್ತಕೋಟಿ, ಚಿದಾನಂದ ಮುದ್ದಿ ಸರ್ ಅವರು ಬರೆದಂತಹ ಪುಸ್ತಕ. ಇದು ದಾವಣಗೆರೆ ಮತ್ತೆ ಹಾವೇರಿ ಈ ಸುತ್ತಮುತ್ತಲ ಪರಿಸರದಲ್ಲಿ ಕಟ್ಟಿದಂತ ಕತೆ. ನಂಗೆ ನಿಜವಾಗ್ಲೂ ಇಷ್ಟ ಆಗಿರೋದೇನಂದ್ರು ಅಂದ್ರೆ ಅವ್ರ ಕಥೆಯನ್ನ ಕಟ್ಟಿರುವ ರೀತಿ, ಆ ಪರಿಸರವನ್ನ ನಮ್ಮ ಕಣ್ಮುಂದೆ ಇಟ್ಟಿರುವಂತಹ ರೀತಿ, ಅವರ ಬರವಣಿಗೆಯಲ್ಲಿ ಅದನ್ನ ಕಟ್ಟುಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಒಂದು ಚಂದದ ಪ್ರೇಮ ಕಥೆ ಇದು, ತ್ರಿಕೋಣ ಪ್ರೇಮ ಕಥೆ ಅಂತ ಹೇಳ್ಬೋದು. ನನಗೆ ಇಷ್ಟ ಆಯ್ತು. ರೀಸೆಂಟ್ ಆಗಿ ಓದಿರುವ ಪುಸ್ತಕಗಳಲ್ಲಿ ಇದು ನನಗೆ ಇಷ್ಟ ಆಯ್ತು. ಕನ್ನಡ ಸಾಹಿತ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿರುವಂತಹ ಲವ್ ಸ್ಟೋರಿಗಳಿವೆ. ಇವೆಲ್ಲ ಪುಸ್ತಕಗಳನ್ನ ನೀವು ಟ್ರೈ ಮಾಡಿ. ನನ್ನ ಕೈಯಲ್ಲಿ ಆದಷ್ಟು ಚಂದದ ಪುಸ್ತಕಗಳನ್ನ ಪರಿಚಯ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.